ಅಮೆರಿಕ ದಾಳಿ ನಡೆಸಿದ್ರೆ ತಕ್ಕ ಪ್ರತಿಕ್ರಿಯೆ ನೀಡುವುದಾಗಿ ಇರಾನ್ ಎಚ್ಚರಿಕೆ ನೀಡಿದೆ. ಈ ನಡುವೆ ದೇಶದಲ್ಲಿ ನಡೆಯುತ್ತಿರುವ ಪ್ರತಿಭಟನೆಗಳ ಮೇಲೆ ಸರ್ಕಾರ ನಡೆಸುತ್ತಿರುವ ಕಠಿಣ ಕ್ರಮದಲ್ಲಿ ನೂರಾರು ಜನರು ಸಾವನ್ನಪ್ಪಿದ್ದಾರೆ ಎಂದು ಕೆಲ ಮೂಲಗಳು ಹಾಗೂ ಮಾನವ ಹಕ್ಕು ಹೋರಾಟಗಾರರು ವರದಿ ಮಾಡಿದ್ದಾರೆ. ಇರಾನ್ನ ಹಲವು ನಗರಗಳಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಭೀಕರವಾಗ್ತಿದೆ ಎಂದು ತಿಳಿದು ಬಂದಿದೆ. ಟೆಹರಾನ್ ಮೂಲದ ವ್ಯಕ್ತಿಯೊಬ್ಬರು ಹೇಳಿರುವ ಪ್ರಕಾರ ಇಲ್ಲಿನ ಪರಿಸ್ಥಿತಿ ಅತ್ಯಂತ ಕೆಟ್ಟದಾಗಿದೆ. ನಮ್ಮ ಅನೇಕ ಸ್ನೇಹಿತರು ಸಾವನ್ನಪ್ಪಿದ್ದಾರೆ. ಭದ್ರತಾ ಪಡೆಗಳು ನೇರವಾಗಿ ಗುಂಡು ಹಾರಿಸುತ್ತಿವೆ. ರಸ್ತೆಗಳು ರಕ್ತದಿಂದ ತುಂಬಿವೆ. ಮೃತದೇಹಗಳನ್ನ ಟ್ರಕ್ಗಳಲ್ಲಿ ಕೊಂಡೊಯ್ಯಲಾಗ್ತಿದೆ. ಇದು ಯುದ್ಧ ಭೂಮಿಯಂತಿದೆ ಎಂದು ಆತಂಕವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲ ದೃಶ್ಯಗಳಲ್ಲಿ ಟೆಹರಾನ್ ಸಮೀಪದ ಶವಗಾರದಲ್ಲಿ ಸುಮಾರು 180 ಶವಚೀಲಗಳು ಕಾಣಿಸಿಕೊಂಡಿವೆ. ಅಮೆರಿಕ ಮೂಲದ ಮಾನವ ಹಕ್ಕು ಸಂಸ್ಥೆ ಹ್ಯೂಮನ್ ರೈಟ್ಸ್ ಆಕ್ಟಿವಿಸ್ಟ್ಸ್ ನ್ಯೂಸ್ ಏಜೆನ್ಸಿ ಪ್ರಕಾರ ದೇಶದಾದ್ಯಂತ ನಡೆದ ಪ್ರತಿಭಟನೆಗಳಲ್ಲಿ ಇದುವರೆಗೆ 495 ಪ್ರತಿಭಟನಾಕಾರರು ಹಾಗೂ 48 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಜೊತೆಗೆ ಕಳೆದ 2 ವಾರಗಳಲ್ಲಿ ಸುಮಾರು 10,600 ಜನರನ್ನ ಬಂಧಿಸಲಾಗಿದೆ ಎಂದು ಸಂಸ್ಥೆ ಹೇಳಿದೆ. ಪ್ರತಿಭಟನಾಕಾರರ ಹತ್ಯೆ ಹಿನ್ನೆಲೆಯಲ್ಲಿ ಅಮೆರಿಕ ಇರಾನ್ ವಿರುದ್ಧ ಕ್ರಮ ಕೈಗೊಳ್ಳುವ ಎಚ್ಚರಿಕೆ ನೀಡಿದೆ. ಆದರೆ ಭಾನುವಾರ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಇರಾನ್ ನಾಯಕರು ತಮ್ಮನ್ನ ಸಂಪರ್ಕಿಸಿ ಮಾತುಕತೆಗೆ ಸಿದ್ಧರಾಗಿದ್ದಾರೆ ಎಂದು ಹೇಳಿದ್ದಾರೆ. ಆದರೂ ಸಭೆಗೆ ಮುನ್ನವೇ ಅಮೆರಿಕ ಕ್ರಮ ಕೈಗೊಳ್ಳುವ ಸಾಧ್ಯತೆ ಇದೆ ಎಂದು ಟ್ರಂಪ್ ಸೂಚಿಸಿದ್ದು, ನಾವು ಬಲವಾದ ಆಯ್ಕೆಗಳ ಬಗ್ಗೆ ಚಿಂತನೆ ನಡೆಸುತ್ತಿದ್ದೇವೆ ಎಂದು ಹೇಳಿದ್ದಾರೆ. ಸಿಬಿಎಸ್ ನ್ಯೂಸ್ಗೆ ನೀಡಿದ ಮಾಹಿತಿಯಂತೆ ಇರಾನ್ ವಿರುದ್ಧ ಸೇನಾ ದಾಳಿ ಸೇರಿದಂತೆ ಹಲವು ಆಯ್ಕೆಗಳ ಕುರಿತು ಟ್ರಂಪ್ ಅವರಿಗೆ ಮಾಹಿತಿ ನೀಡಲಾಗಿದೆ. ಇತ್ತ ಇರಾನ್ನ ಸಂಸತ್ ಸ್ಪೀಕರ್ ಏನ್ ಹೇಳಿಕೆ ನೀಡಿದ್ದಾರೆ ಅಂತ ನೋಡೋದಾದ್ರೆ, ಅಮೆರಿಕ ದಾಳಿ ನಡೆಸಿದ್ರೆ ಇಸ್ರೇಲ್ ಹಾಗೂ ಮಧ್ಯಪ್ರಾಚ್ಯದಲ್ಲಿರುವ ಅಮೆರಿಕ ಸೇನಾ ತಾಣಗಳು ಮತ್ತು ಸಾಗಣೆ ಕೇಂದ್ರಗಳು ಗುರಿಯಾಗಲಿವೆ ಎಂದು ಎಚ್ಚರಿಕೆಯನ್ನ ನೀಡಿದ್ದಾರೆ. ಮೊದಲು ಆರ್ಥಿಕ ಸಂಕಷ್ಟಗಳ ವಿರುದ್ಧ ಆರಂಭವಾದ ಪ್ರತಿಭಟನೆಗಳು ಈಗ ಇರಾನ್ನ ಪರಮಾಧಿಕಾರಿ ಖಮೇನಿ ಅವರ ಧಾರ್ಮಿಕ ಆಡಳಿತ ಅಂತ್ಯಗೊಳಿಸಬೇಕೆಂಬ ಘೋಷಣೆಗಳವರೆಗೆ ತಲುಪಿದೆ. ಇರಾನ್ನ ಅಟಾರ್ನಿ ಜನರಲ್ ಪ್ರತಿಭಟನೆಯಲ್ಲಿ ಭಾಗವಹಿಸುವವರನ್ನ ದೇವರ ಶತ್ರು ಎಂದು ಪರಿಗಣಿಸಲಾಗುವುದು ಎಂದು ಹೇಳಿದ್ದು, ಈ ಅಪರಾಧಕ್ಕೆ ಮರಣದಂಡನೆ ವಿಧಿಸಬಹುದಾಗಿದೆ ಎಂದು ಎಚ್ಚರಿಸಿದ್ದಾರೆ. ಖಮೇನಿ ಅವರು ಪ್ರತಿಭಟನಾಕಾರರನ್ನ ವಾಂಡಲ್ಗಳು ಎಂದು ಕರೆದಿದ್ದು, ಅವರು ಟ್ರಂಪ್ ರನ್ನ ಖುಷಿಪಡಿಸಲು ಈ ಪ್ರತಿಭಟನೆ ನಡೆಸುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ಭಾನುವಾರ ಇರಾನ್ ಸರ್ಕಾರವು ಅಮೆರಿಕ ಮತ್ತು ಇಸ್ರೇಲ್ ವಿರುದ್ಧದ ರಾಷ್ಟ್ರೀಯ ಯುದ್ಧದಲ್ಲಿ ಹತರಾದ ಶಹೀದರು ಎಂದು ಕರೆದು 3 ದಿನಗಳ ಶೋಕಾಚರಣೆಯನ್ನ ಘೋಷಿಸಿದೆ. ಹಲವು ಆಸ್ಪತ್ರೆಗಳ ಸಿಬ್ಬಂದಿ ಗಾಯಗೊಂಡ ಮತ್ತು ಮೃತ ಪ್ರತಿಭಟನಾಕಾರರ ಸಂಖ್ಯೆಯಿಂದ ಆಸ್ಪತ್ರೆಗಳು ತುಂಬಿ ತುಳುಕ್ತಿವೆ ಎಂದು ತಿಳಿಸಿದ್ದಾರೆ. ರಸ್ಟ್ ನಗರದಲ್ಲಿ ಒಂದೇ ಆಸ್ಪತ್ರೆಯಲ್ಲಿ 70 ಶವಗಳನ್ನು ತರಲಾಗಿದೆ ಎಂದು ದೃಢಪಟ್ಟಿದೆ. ಟೆಹರಾನ್ನ ಮತ್ತೊಂದು ಆಸ್ಪತ್ರೆಯ ಸಿಬ್ಬಂದಿ 38 ಜನರು ಸಾವನ್ನಪ್ಪಿದ್ದಾರೆ. ಅನೇಕರು ತುರ್ತು ವಾರ್ಡ್ ತಲುಪುವಷ್ಟರಲ್ಲಿ ಪ್ರಾಣವನ್ನ ಕಳೆದುಕೊಂಡರು. ಯುವಕರ ತಲೆ ಮತ್ತು ಹೃದಯಕ್ಕೆ ನೇರವಾಗಿ ಗುಂಡು ಹಾರಿಸಲಾಗಿದೆ ಎಂದು ತಿಳಿದು ಬಂದಿದೆ. ಇರಾನ್ ಸರ್ಕಾರ ಇಂಟರ್ನೆಟ್ ಸೇವೆಯನ್ನ ಸ್ಥಗಿತಗೊಳಿಸುವುದರಿಂದ ದೇಶದೊಳಗಿನ ಮಾಹಿತಿ ಸಂಗ್ರಹಿಸುವುದು ಕಷ್ಟಕರವಾಗಿದೆ. ಆದರೂ ಕೆಲವು ದೃಶ್ಯಗಳು ಹೊರಬಂದಿದ್ದು, ಟೆಹರಾನ್ನ ಶವಗಾರದಲ್ಲಿ ಸಾಲಾಗಿ ಇಡಲಾಗಿರುವ ಶವ ಚೀಲಗಳು, ಜನರು ತಮ್ಮ ಪ್ರೀತಿ ಪಾತ್ರರಿಗೆ ಅಳುತ್ತಿರುವ ದೃಶ್ಯಗಳು ಮನ ಕಲಕುವಂತಾಗಿದೆ. ಒಟ್ನಲ್ಲಿ ಇರಾನ್ನಲ್ಲಿ ನಡೆಯುತ್ತಿರುವ ಈ ಅಶಾಂತಿ ದೇಶೀಯ ರಾಜಕೀಯ ಸಂಕಷ್ಟವಷ್ಟೇ ಅಲ್ಲದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಉದ್ವಿಗ್ನತೆಯನ್ನು ಹೆಚ್ಚಿಸುವಂತಾಗಿದೆ. And there seem to be some people killed that aren't supposed to be killed. These are violent, if you call them leaders, I don't know if they're leaders or just they rule through violence. But we're looking at it very seriously. The military is looking at it, and we're looking at some very strong options. We'll make a determination. Which options have you been briefed on? Are you meeting with senior officials? Are you meeting with Am I going to really? Are you asking me to say what will they do? Where will we attack? When? And at what angle will we attack from?